ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವಳು ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಇವತ್ತೇನು ಹೇಳಿ, ಗುರುವಾರ ಜೊತೆಗೆ ಭೀಮನ ಅಮಾವಾಸ್ಯೆ ಬೇರೆ ಇದೆ. ಸೊ ಇವತ್ತು ವಿಶೇಷ ಪೂಜೆ ಅಲ್ವಾ, ಒಂದು ರಾಯರಿಗೂ ಪೂಜೆ ಮಾಡಬೇಕು. ಆ್ಯಂಡ್ ಇನ್ನೊಂದು ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಗಂಡನ ಪಾದ ಪೂಜೆ ಮಾಡೋದು ಇವತ್ತಿನ ವಿಶೇಷ ಆಗಿದೆ. ಸೊ ಹಾಗಾಗಿ ಇವತ್ತು ಪೂಜೆ ಮಾಡೋಣ ಅಂತ ಬೆಳಿಗ್ಗೆನೇ ಬೇಗ ಎದ್ದು ರೆಡಿ ಆಗಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನೈಟು ನಮ್ಮ ಯಜಮಾನ್ರು ಶಾಪಿಂದ ಬಂದಿದ್ದರು, ರಾಮನಗರದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಈಗ ನೆಕ್ಸ್ಟ್ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಏನಕ್ಕೆ ಅಂತಂದರೆ, ಅವ್ರು ಇವಾಗ ಶಾಪಿಗೆ ಮತ್ತೆ ಹೊರಡಬೇಕು ರಾಮನಗರಕ್ಕೆ. ಸೊ ಅಷ್ಟರಲ್ಲಿ ಪೂಜೆ ಮಾಡಿಬಿಡೋಣ ಅಂತ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಎಲ್ಲ ರೆಡಿ ಮಾಡಿದ್ದೀನಿ. ನಾನು ಕೂಡ ಸ್ನಾನ ಮಾಡ್ಕೊಬಂದೆ. ಇವಾಗ ಪೂಜೆಗೆ ರೆಡಿ ಮಾಡ್ಕೋಬೇಕು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಗೆ ಫಸ್ಟು ರೆಡಿ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಅವ್ರ ಪಾದ ಪೂಜೆ ಮಾಡಿ ಅವ್ರನ್ನೂ ಕಳಿಸ್ಬೇಕು ಶಾಪಿಗೆ. ಸೊ ಟೈಮ್ ಆಗಿಬಿಡುತ್ತೆ, ಶಾಪ್ನ ಕ್ಲೋಸ್ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಪೂಜೆ ಮಾಡ್ಕೊಬಿಡೋಣ ಅಂತ, ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಬೇಗ ರೆಡಿಯಾಗಿ ಎಲ್ಲ ಕೆಲಸನೂ ಮುಗಿಸಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಇನ್ನೊಂದೇನೆಂದರೆ, ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತೀರಾ, ದಯವಿಟ್ಟು ಇಷ್ಟ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ವೀಡಿಯೋಸ್ ನೋಡಿಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾತ್ರ ಯಾರಿಗೂ ಮಾಡಬೇಡಿ. ಏಕೆಂದರೆ ಒಂದು ಸಬ್ಸ್ಕ್ರೈಬ್ ಜಾಸ್ತಿ ಆದಾಗ ನಮಗೆ ಖುಷಿ ಆಗುತ್ತೆ. ಓಕೆ, 1 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ಸೊ ನಾವು ವೀಡಿಯೋಸ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಾವು ಅನ್ಕೋತಾ ಇರ್ತೀವಿ. ಅಷ್ಟರಲ್ಲೇ ಅನ್ಸಬ್ಸ್ಕ್ರೈಬ್ ಆಗಿಬಿಡ್ತೀರಾ. ಸೊ ಈ ತಪ್ಪನ್ನ ಯಾರಿಗೂ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ, ಏಕೆಂದರೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಟೈಮ್ ಆಗಿಬಿಡುತ್ತೆ. ಅಮ್ಮ ಬರೋಷ್ಟರಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ರೆ ಅವ್ನ ಪಾಪುನ ಅಮ್ಮನ ಹತ್ರ ಸ್ವಲ್ಪ ಬಿಟ್ಬಿಟ್ಟು ನಾವು ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅವನಿನ್ನ ಮಲಗಿದ್ದಾನೆ, ಎದ್ದಿಲ್ಲ. ಸೊ ಹಾಗಾಗಿ ಅವ್ನು ಎದ್ಮೇಲೆ ಅವ್ನು ಸ್ನಾನ ಮಾಡಿಸಿ ಕರ್ಕೊಂಡು ಹೋಗೋಷ್ಟು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾವೇ ರೆಡಿ ಆಗ್ತಾಯಿದ್ದೀವಿ. ಈಗ ಅವ್ರು ಸ್ನಾನ ಮಾಡ್ಕೊಂಬರೋದಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ದೇವ್ರ ಮನೆಯಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ. ಆ್ಯಂಡ್ ಇವಾಗ ಜಸ್ಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಆಮೇಲೆ ಸ್ಯಾರಿ ಹಾಕ್ಕೊಳ್ತೀನಿ ಪೂಜೆ ಮಾಡಬೇಕಾದ್ರೆ. ಏಕೆಂದರೆ ಸ್ಯಾರಿ ಹಾಕ್ಕೊಂಡೆಲ್ಲ ರೆಡಿ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಇವಾಗ ಫಸ್ಟು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ರೆಡಿ ಎಲ್ಲ ಆದಮೇಲೆ ಬೇಕಾದರೆ ನಾನು ರೆಡಿ ಆಗಿಬಿಟ್ಟು ಸ್ಯಾರಿ ಹಾಕ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ, ಬನ್ನಿ. ನಾನಿಲ್ಲಿ ದೇವ್ರ ಮನೆಗೆಲ್ಲ ರೆಡಿ ಮಾಡಿ ಅಲಂಕಾರ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಎಷ್ಟೇ ಬೇಗ ಎದ್ರು ಹೆಣ್ಮಕ್ಳಿಗೆ ಕೆಲಸ ಮಾತ್ರ ಬೇಗ ಸಾಗಲ್ಲ. ಬೇಗನೆ ಎದ್ದೆ, ಚಳಿ ಇತ್ತು, ಎದ್ದೇಳೋಕ್ಕೆ ಆಗಲ್ಲ. ಅಂಥದ್ರಲ್ಲೂ ಬೇಗ ಎದ್ದು ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೋತೀವಿ. ಬಟ್ ಕೆಲಸ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಎಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಆ್ಯಂಡ್ ಹೊಸ್ಲಿಗೆಲ್ಲ ಪೂಜೆ ಮಾಡಿದ್ದೀನಿ. ಆ್ಯಂಡ್ ನನಗೆ ಈ ಹೊಸ್ಲಲ್ಲಿ ಏನು ಗೊತ್ತಾ, ನಮ್ಗಲ್ಲಿ ಹಸ್ಬೆಂಡ್ ಮನೇಲಿ ಏನಂದರೆ ಹೊಸ್ಲು ಚಿಕ್ಕದಾಗಿರೋದ್ರಿಂದ ರಂಗೋಲಿ ಎಲ್ಲ ಹಾಕಿ ಮಾಡೋ ಥರ ಚೆನ್ನಾಗಿ ಕಾಣಲ್ಲ. ಸೊ ಚಿಕ್ಕದಾಗಿ ರಂಗೋಲಿ ಬಿಡಬೇಕು. ಬಟ್ ಇಲ್ಲಿ ದೊಡ್ಡದಾಗಿರೋದ್ರಿಂದ ನಮ್ಗೆ ಯಾವ ಥರ ಬೇಕಾದರೂ ರಂಗೋಲಿ ಬಿಟ್ಕೋಬೋದು. ಅದಕ್ಕೆ ನನಗೆ ಈ ಥರ ಹೊಸ್ಲು ಅಂದರೆ ತುಂಬ ಇಷ್ಟ. ದೊಡ್ಡ ಹೊಸ್ಲು ಥರ ಇಷ್ಟ ನನಗೆ. ಸೊ ಅದು ಹಳೆ ಮನೆ ಆಗಿರೋದ್ರಿಂದ ಸೊ ಅದೇ ಥರ ಚಿಕ್ಕದಾಗೆ ಹೊಸ್ಲಿದೆ. ಸೊ ನಾನು ಇಲ್ಲಿ ಪಾದ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಟ್ಟೆಗೆಲ್ಲ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಬೆಳ್ಳಿ ದೀಪ ತೊಗೊಂಡಿದ್ದೀನಿ. ಇದು ನನಗೆ ಆಫೀಸಲ್ಲಿ ಹೋಗ್ತಿದ್ನಲ್ಲ, ಸೊ ಅಲ್ಲಿ ಕೊಟ್ಟಿದ್ದೆ. ದೀಪಾವಳಿ ಹಬ್ಬದ ಟೈಮಲ್ಲಿ ನಮಗೆ ಬೆಳ್ಳಿ ದೀಪ ಕೊಡ್ತಾಯಿದ್ರು. ಸೊ 3 ಇಯರ್ಸ್ ಏನೋ ಕೊಟ್ಟಿದ್ದಾರೆ ನಮಗೆ ಬೆಳ್ಳಿ ದೀಪ. ಈ ಒಂದು ದೀಪ ಬಂದು ಫಸ್ಟ್ ಇಯರ್ ನಾನು ಜಾಯ್ನ್ ಆದ್ನಲ್ಲ, ಆ ಒಂದು ಇಯರ್ನಲ್ಲಿ ಕೊಟ್ಟಿದ್ದಂಥ ಬೆಳ್ಳಿ ದೀಪ ಇದು. ಎಲ್ರಿಗೂ ಕೊಟ್ಟಿದ್ರು. ಸೊ ನಾನು ಪ್ರತಿ ವರ್ಷವೂ ಬೆಳ್ಳಿ ದೀಪದಲ್ಲೇ ಅವ್ರಿಗೆ ಆರತಿ ಮಾಡ್ತಿರೋದ್ರಿಂದ ನಾನಿವತ್ತು ಮತ್ತೆ ಬೆಳ್ಳಿ ದೀಪನೇ ತೊಗೊಂಡಿದ್ದೀನಿ. ಹೊಸದು ಇದು ಯೂಸೇ ಮಾಡಿರಲಿಲ್ಲ, ಹಂಗೆ ಇಟ್ಟಿದ್ದೆ. ಸೊ ಅಮ್ಮ ಅದೊಂದಷ್ಟು ಬೆಳ್ಳಿ ದೀಪಗಳಿದ್ದಾವೆ, ಅದನ್ನೆಲ್ಲ ಹಾಕಿ ಬೇರೆ ಸ್ವಲ್ಪ ದೊಡ್ಡ ದೀಪ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದಾರೆ. ಸೊ ಯೂಸ್ ಮಾಡೋಣ ಒನ್ ಟೈಮ್ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಹೀಗೆ ಹೆಂಗಿದ್ರು ಹಳೇದು ಹಾಕಿದ್ರು ಅದೇ ರೇಟೆ, ಹೊಸದು ಹಾಕಿದ್ರು ಅದೇ ರೇಟೆ ತೊಗೊಳ್ತಾರೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹೂವು ತೊಗೊಬಂದಿದ್ರು ಅಮ್ಮ, ಕನಕಾಂಬ್ರ ಹೂವು ಮುಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನೆನ್ನೆ ತೊಗೊಬಂದಿದ್ರು. 50 ರೂಪಾಯಿನೋ ಕೊಟ್ಟೆ ಅಂತ ಹೇಳಿದ್ರು. 2 ಮೊಳ ಏನೋ ಇದೆ. ಸ್ವಲ್ಪ ಬಾಡೋದಂಗೆ ಆಗಿಬಿಟ್ಟಿತ್ತು ತರೋಷ್ಟರಲ್ಲಿ. ಏನು ಮಾಡೋಕ್ಕಾಗಲ್ಲ, ಹೂವುಗಳ ರೇಟ್ ಜಾಸ್ತಿ ಆಗಿಬಿಟ್ಟಿದೆ, ಮಾತಾಡ್ಸೋಕ್ಕಾಗಲ್ಲ. ಇನ್ನು ಹಬ್ಬ ಸೀಸನ್ ಬಂತು ಅಂದರೆ ಕೇಳಬೇಕಾ, ಹೂವುಗಳನ್ನ ಮಾತಾಡ್ಸೋದಕ್ಕೆ ಆಗಲ್ಲ, ಅಷ್ಟು ಹೂವು ರೇಟ್ ಆಗಿರುತ್ತೆ. ಈಗ ಈ ಹಬ್ಬ ಮುಗಿತಾ ನೆಕ್ಸ್ಟ್ ಇನ್ನು ನಾಗರ ಪಂಚಮಿ ಬರುತ್ತೆ, ವರಮಹಾಲಕ್ಷ್ಮಿ ಬರುತ್ತೆ, ನೆಕ್ಸ್ಟ್ ಗೌರಿ ಹಬ್ಬ ಬರುತ್ತೆ. ಪ್ರತಿಯೊಂದು ಹಬ್ಬಗಳು ಬರ್ತಾ ಹೂವು ರೇಟ್ ಮಾತಾಡ್ಸೋಕ್ಕಾಗಲ್ಲ, ಅಷ್ಟು ರೇಟ್ ಆಗಿಬಿಡುತ್ತೆ. ಆದರೂ ಕಮ್ಮಿ ರೇಟಿಗೆ ಸಿಗ್ತಲ್ಲ ಅಂದ್ಬಿಟ್ಟು ಅಮ್ಮ ತೊಗೊಬಂದಿದ್ರು. ಅದು ನನಗೆ ಫ್ರಿಜ್ಜಲ್ಲಿ ಇಟ್ಟಿದೆ, ಏನೂ ಆಗಿರಲಿಲ್ಲ.
ಒಳಗಡೆ ಹೋಗೋಕ್ಕೆ ಕಾಯ್ತಾನ. ಒಳ್ಳೇದು ಮಾಡಪ್ಪ ಅಂತ ಕೇಳು ಮಗನೆ. ಅಪ್ಪ ಒಳ್ಳೇದು ಮಾಡಪ್ಪ ಬಿಡು ಅನ್ನ. ನಾನಿಲ್ಲಿ ಇವಾಗ ಪಾದ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಅವ್ರ ಪಾದ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಮೊಬೈಲ್ ಕ್ಯಾಮ್ರಾನ ಏನು ಮಾಡಿದ್ದೀನಿ, ಫ್ರಂಟ್ ಕ್ಯಾಮ್ರಾದಲ್ಲಿ ಇಟ್ಬಿಟ್ಟಿದ್ದೀನಿ. ಏಕೆಂದರೆ ಟ್ರೈಪಾಡ್ ಇಲ್ಲದೆ ಇರೋ ಸಮಸ್ಯೆಯಿಂದ ಮೊಬೈಲ್ ಎಲ್ಲಿ ಇಡಬೇಕು ಅಂತಲೂ ಗೊತ್ತಾಗ್ತಾ ಇರಲ್ಲ. ಅಕಸ್ಮಾತ್ ಬ್ಯಾಕ್ ಕ್ಯಾಮ್ರಾ ಇಟ್ಬಿಟ್ರೆ ರೆಕಾರ್ಡ್ ಆಗ್ತಿದೆಯಾ ಇಲ್ವಾ ಅಂತಲೇ ಗೊತ್ತಾಗಲ್ವಲ್ಲ. ಸೊ ಹಾಗಾಗಿ ಏನು ಮಾಡಿದೆ, ನಾನು ಫ್ರಂಟ್ ಕ್ಯಾಮ್ರಾ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ಕೈ ಸ್ವಲ್ಪ ಅದ್ಲು ಬದಲು ಕಾಣ್ತಾ ಇರ್ಬೋದು. ಕೆಲವರಿಗೆ ಎಡಗೈಯಲ್ಲಿ ಮಾಡ್ತಾ ಇದ್ದೀನಿ ಅನ್ನೋ ಥರ ಅನ್ನಿಸ್ಬೋದು ಫ್ರಂಟ್ ಕ್ಯಾಮ್ರಾ ಇಟ್ಟಿರೋದ್ರಿಂದ. ಸೊ ಟ್ರೈಪಾಡ್ ಇಲ್ಲ ಅಂದರೆ ತುಂಬ ಸಮಸ್ಯೆ ಆಗುತ್ತೆ, ಇಡೋದಕ್ಕೆ ಜಾಗನೇ ಇರಲ್ಲ. ಆ್ಯಂಡ್ ಅವನ್ನ ಏನಕ್ಕೆ ಎತ್ಕೊಂಡು ಕೂರಿಸಿದ್ದೀವಿ ಅಂದರೆ, ಅಲ್ಲಿ ನೋಡಿ ಆಗಲೇ ಮೊಬೈಲ್ ಮೇಲೆ ಕಣ್ಣು ಬಿತ್ತು ಅವನಿಗೆ. ಅದು ಮೊಬೈಲ್ ಏನಾರು ಅಲ್ಲಿ ಇಟ್ಟಿರೋದು ನೋಡ್ಬಿಟ್ರೆ ಓಡೋಗಿ ಎತ್ಕೊಂಡ್ಬಿಡ್ತಾನೆ ಅದನ್ನು. ಹಾಗಾಗಿ ನಾನು ಅವನ್ನ ಅಲ್ಲೇ ಒಂದು ಕಡೆ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರ ಹತ್ರನೇ ಕೂರಿಸ್ಬಿಟ್ಟಿದ್ದೀನಿ. ಅವನ್ನ ಕೆಳಗಡೆ ಬಿಡ್ತು ಅಂದರೆ ಅಲ್ಲಿ ಹೋಗಿ ದೇವ್ರ ಮನೆ ಒಳಗಡೆ ಹೋಗ್ಬಿಡ್ತಾನೆ, ಇಲ್ಲಾಂದರೆ ಮೊಬೈಲ್ ಎಳ್ಬಿಡೋದು, ಈ ಥರ ಎಲ್ಲ ಕಿತಾಪತಿ ಮಾಡ್ತಾ ಇರ್ತಾನೆ. ಅದಕ್ಕೆ ಸೇಫ್ ಪ್ಲೇಸ್ ಅಂತ ಅವ್ರ ಅಪ್ಪನ ಹತ್ರ ಕೊಟ್ಬಿಟ್ಟಿದ್ದೀನಿ. ನಾನು ಪೂಜೆ ಮಾಡ್ತಾ ಇರೋದನ್ನ ನೋಡ್ಕೊಂಡು ಕೂತ್ಕೊಂಡು ಏನೋ ಮಾಡ್ತಿದ್ದಾರಲ್ಲ ಅಂತ ಅವ್ನಿಗೇನೋ ಒಂಥರ ಕ್ಯೂರಿಯಾಸಿಟಿ ಅಲ್ಲ. ಸೊ ಅದನ್ನು ನೋಡ್ತಾ ಇದ್ದ. ಸೊ ಮಕ್ಕಳಿರೋ ಮನೆಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ ಮಕ್ಳನ್ನ ಬಿಟ್ಟು. ಸೊ ಒಂದು ಕಡೆ ಕೂರಿಸ್ಕೋಬೇಕು, ಯಾರು ಒಬ್ಬರು ನೋಡ್ಕೊಳ್ಳೋರಿದ್ರೆ ಹೆಂಗಾರು ಬ್ಯಾಲೆನ್ಸ್ ಮಾಡ್ಬೋದು. ಸೊ ಏನೂ ಮಾಡೋಕ್ಕಾಗಲ್ಲ, ಅಮ್ಮನೂ ಕೆಲ್ಸಕ್ಕೆ ಕೊಟ್ಟೋಗಿದ್ದಾರೆ. ಸೊ ನಾವೇ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ನು ಎತ್ಕೊಂಡಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅವನನ್ನು. ದೀಪ ನಡುತ್ತಾವಲ್ಲ ಕೈ ಧುಮ್. ಬಡ್ಡಿ ಬಂಗಾರಮ್ಮ ಫಾಸ್ಟ್. ಮಕ್ಕಳು ಮಂಗಳಾರತಿ ಅಂತಾರಲ್ಲ ಮಾಡಿರ್ತಾರೆ. ಹಂಗಾರೆ ದೇವ್ರಿಗೆಲ್ಲ ಮಂಗಳಾರತಿ ಇದು ಮಾಡ್ತಾರ.
ಫಸ್ಟ್ ವರ್ಷ ಇರೋದು ಕಿವಿ ಹತ್ರ ಚೆನ್ನಾಗಿದೆ. ಹ್ಞೂ ಹ್ಞೂ ನೀನು ಮಾಡಬೇಕಾ? ತಟ್ಟೆ ಇದಕ್ಕೆ ಹ್ಞೂ ಸ್ಟೀಲ್ ತಟ್ಟೆ ತಗೋದು, ಪ್ಲಾಸ್ಟಿಕ್ ತಗೊಂಡು ಓನ್ ನೀನು ಮಾಡ್ಬೇಕಾ? ಓನಮ್ಮ ಗಂಟೆ ಬೇಡ ನಮಗೆ ಮುಂದೆ ಕಾಲು ಮುಂದಕ್ಕೆ ನಾವು ಸಾಯಿಬ ಇದು ರಾಘವೇಂದ್ರ ಸ್ವಾಮಿ. ನಾವು ಇದಕ್ಕೆ ಹೋಗ್ತೀವಲ್ಲ, ಹೋಟ್ಲಿಗೆ ಹೋಗ್ತೀವಲ್ಲ. ಮತ್ತೆ ಬೇರೆ ಹಾಯ್. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆ್ಯಂಡ್ ಪಾಪುನ ಬಿಟ್ಟು ಹೋಗೋದಕ್ಕೆ ಆಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಅಮ್ಮಂಗೂ ಬೇರೆ ಕೆಲಸ ಇತ್ತು ಅಂತ ಹೇಳಿದ್ರು. ಸೊ ಹಾಗಾಗಿ ಪಾಪುನು ಸ್ನಾನ ಮಾಡಿಸ್ಕೊಂಡು ಮೈ ತೊಳ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎದ್ದ ತಕ್ಷಣ ಪಾಪ ಸ್ನಾನ ಮಾಡೋದಕ್ಕೆ ಚಳಿ ಆಗ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ, ಬಿಟ್ಟು ಹೋಗೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಅವನು ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ 3 ಜನ ಬೈಕಲ್ಲಿ. ಇಲ್ಲೇ ನಮ್ಮನೆ ಹತ್ರನೇ ರಾಘವೇಂದ್ರ ಸ್ವಾಮಿದು ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಹಾಗಾಗಿ ಬೇರೆ ಐಡಿ ಮನೆ ಹತ್ರ ಆಗಿರೋದ್ರಿಂದ ಹಾಗೆ ಹೋಗ್ತಾ ಇದ್ದೀವಿ. ಬೇಗ ಹೋಗಬೇಕು, ಟೈಮ್ ಆಗಿಬಿಟ್ಟಿದೆ ಪಾಪ ಅವರಿಗೂ. ನಾನು ಮನೇಲಿ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು, ನಾನು ರೆಡಿ ಆಗಿ ಪೂಜೆ ಮಾಡೋಷ್ಟು. ಸೊ ಈಗ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ದೇವಸ್ಥಾನಕ್ಕೆ. ಸುಮಾರು ಸರಿ ನೋಡಿದ್ದೀನಿ ಓಡಾಡಬೇಕಾದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ್ದು. ಸೊ ಹಾಗಾಗಿ ಇವತ್ತು ಹೋಗಲೇಬೇಕು, ಹಿಂಗೂ ಗುರುವಾರ ಬಿಟ್ಟಿದೆ. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು 3 ಜನ ಹೋಗ್ತಾ ಇದ್ದೀವಿ. ಎತ್ಕೋ ಸ್ಲಿಪ್ಪರ್ ಬಿಡ್ತಿತ್ತು ಅಲ್ಲೇ ಬಿಡು. ಫೈನಲಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಈ ರೋಡಲ್ಲಿ ತುಂಬ ಸರಿ ಓಡಾಡಿದ್ದೀವಿ, ಅಂದರೆ ಬೋರ್ಡೆಲ್ಲ ನೋಡಿದ್ವಿ ಇಲ್ಲಿ ರಾಯರು ಮಠ ಇದೆ ಅಂತ. ಬಟ್ ಹೋಗೋದಕ್ಕೆ ಆಗಿರಲಿಲ್ಲ. ತುಂಬ ದಿನದಿಂದ ಅನ್ಕೋತಾ ಇದೆ ಹೋಗಬೇಕು ಅಂತ. ಅದು ಇವತ್ತು ಕಾಲ ಕೂಡ ಬಂದಿದೆ ಅಂತ ಅನಿಸುತ್ತೆ. ಸೊ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ಹೊರಗಡೆಯಿಂದ ನೋಡೋದಕ್ಕೇ ಒಂಥರ ವೈಬು. ಸೊ ಸೇಮ್ ಮಂತ್ರಾಲಯ ನೋಡ್ದಂಗೆ ಆಗ್ತಾಯಿತ್ತು ನನಗೆ ಅಲ್ಲಿ ಬಂದಾಗ, ಗೋಪುರ ಎಲ್ಲ ನೋಡಿದಾಗ. ಆ್ಯಂಡ್ ಇಲ್ಲಿ ಒಳಗಡೆ ಎಂಟ್ರನ್ಸ್ ಸ್ವಾಮಿದು ಸ್ಟ್ಯಾಚು ನಿಲ್ಲಿಸಿದ್ದಾರೆ. ಎಲ್ಲ ಶ್ರೀರಾಮ ದೇವ್ರದ್ದು ಎಲ್ಲ ಫ್ಯಾಮಿಲಿ ಸಮೇತ ಥರ ಇರುತ್ತಲ್ಲ, ಅದನ್ನೆಲ್ಲ ಇಟ್ಟಿದ್ರು. ಆ್ಯಂಡ್ ಇಲ್ಲಿ ಬೃಂದಾವನ ರಾಯರದ್ದು ದರ್ಶನ ಆಯಿತು. ತುಂಬ ಖುಷಿ ಆಯಿತು. ಜನ ರಶ್ ಇದ್ದರೂ ಕೂಡ ದರ್ಶನ ಚೆನ್ನಾಗೇ ಆಯಿತು, ನೀಟಾಗಿ ಆಯಿತು. ಸ್ವಲ್ಪ ತುಂಬ ಹತ್ತಿರದಿಂದ ನಿಂತ್ಕೊಂಡು ನಾವು ನೋಡಿದ್ವಲ್ಲ, ನನಗದು ಖುಷಿ ಅನ್ನಿಸ್ತು. ಸೊ ತುಂಬ ಖುಷಿ ಆಗ್ತಿದೆ ನನಗೆ ರಾಯರನ್ನು ನೋಡಿದ್ದಲ್ಲಿ. ತುಂಬ ದಿನ ಅಂದ್ಕೊಂಡಿದ್ವಿ.
ದರ್ಶನ ಎಲ್ಲ ಆಯ್ತಲ್ಲ, ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಕೂತಿದ್ವಿ. ಅಲ್ಲಿ ಏನೋ ಒಂದು ಹೋಮ ಥರ ಮಾಡ್ತಾಯಿದ್ರು, ಪೂಜೆ ಎಲ್ಲ ಮಾಡ್ತಾಯಿದ್ರು. ಸೊ ಅದನ್ನೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ವೀಡಿಯೋಸ್ಗೆಲ್ಲ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಅನಿಸುತ್ತೆ. ನಾನು ನಾರ್ಮಲಾಗಿ ವಿಡಿಯೋ ಮಾಡಿಕೊಂಡೆ, ಬಟ್ ಜನ ಇರೋದ್ರಿಂದ ಮೊಬೈಲ್ ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಪಾಪುನು ಸ್ವಲ್ಪ ಯಾಕೋ ಕಿರಿಕಿರಿ ಮಾಡ್ತಿದ್ದ, ಅವ್ನು ಎದ್ದೋ ನನಗೆ ಕರ್ಕೊಬಂದ್ಬಿಟ್ವಿ. ಸೊ ತಿಂಡಿ ಬೇರೆ ಮಾಡಿಸಿರ್ಲಿಲ್ವಲ್ಲ, ಸೊ ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು ಎದ್ದು ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಇಲ್ಲಿ ತೀರ್ಥ ಪ್ರಸಾದ ಎಲ್ಲ ಆಚೆ ಕೊಡ್ತಾಯಿದ್ರು, ಅಕ್ಷತೆ ಮತ್ತು ತೀರ್ಥ ಎಲ್ಲ ಪ್ರಸಾದನೂ ಕೂಡ ಕೊಡ್ತಾಯಿದ್ರು ಹೊರಗಡೆನೆ. ಸೊ ಎಲ್ಲ ತೊಗೊಂಡು ಮನೆಗೆ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಅಪ್ಪ ಯಾವಾಗ ಎಲ್ಲಿಡ್ತು ಬೊಟ್ಟು? ಅಕ್ಕ ಇಟ್ಬಿಟ್ಲ, ಹೊಡಿಬೇಕಲ್ವ ಮಕ್ಕಳೊಳಗೆ. ರಾಯರು ಪ್ರಸಾದ ಕೂಡ ಸಿಕ್ತು, ಅದನ್ನು ಮನೆಗೆ ತೊಗೊಂಡು ಬಂದ್ವಿ. ಆ್ಯಂಡ್ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಸೊ ಮಧ್ಯಾಹ್ನ ಮೇಲೆ ಇರುತ್ತೆ ಅಂತ ಅನಿಸುತ್ತೆ. ನಾವು ಜಸ್ಟ್ ಪ್ರಸಾದ ತೊಗೊಂಡು ಬಂದುಬಿಟ್ವಿ. ಅವ್ರು ಶಾಪಿಗೆ ಹೊರಡ್ಬೇಕಲ್ಲ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗೆ ಬಂದ್ವಿ. ಪ್ರಸಾದ ತುಂಬ ಒಂದು ಚೂರು ಟೇಸ್ಟ್ ಮಾಡಿಬಿಟ್ಟು ಮನೆಗೆ ತೊಗೊಂಬಂದ್ವಿ. ಇಲ್ಲೇ ತಿನ್ನೋಣ ಕೂತ್ಕೊಂಡು ನೆಮ್ಮದಿಯಾಗಿ ಅಂಥೇಳಿ. ನಾನೇ ಬರೀ ಸ್ಟಿಕ್ಕರ್ ಹಂಚ್ಬಿಟ್ಟು ಖಾಲಿ ಬಿಟ್ಬಿಟ್ಟಿಲ್ಲ. ಬ್ರೇಸ್ಲೆಟಾ? ಎಷ್ಟಾಯ್ತು? ನಾನೇ ಜಾಸ್ತಿ ಅಂದ್ಬಿಡ್ತಾನೆ, ನಾನು ಬಿಟ್ಬಿಟ್ಟು ಬಂದಿರೋದು. ನೀನು ಯಾಕೆ ತರಕೋದೆ? ಫೈನಲಿ ಹೊರಟ್ರು, ಟೈಮ್ ಆಗೇ ಹೋಯಿತು. ಅವ್ರಿಗೆ ಇಲ್ಲಿದ್ದರೆ ಏನು ಗೊತ್ತಾ, ಹೋಗೋದಕ್ಕೆ ಮನಸ್ಸೇ ಬರೋಲ್ಲ. ನಾನು ಪಾಪು ಇರ್ತೀವಲ್ಲ, ಸೊ ಹಾಗಾಗಿ ಅವ್ರಿಗೆ ಹೋಗೋದಕ್ಕೆ ಮನಸ್ಸೇ ಇರಲ್ಲ, ಬಟ್ ಹೋಗಲೇಬೇಕು, ಅನಿವಾರ್ಯತೆ. ಸೊ ಹೊರಟಿದ್ದಾರೆ. ಆ್ಯಂಡ್ ಪಾಪು ತುಂಬ ಹಠ ಮಾಡ್ತಾಯಿದ್ದ ನಾನು ಹೋಗ್ತೀನಿ ಅಂತ. ಸೊ ಅವನ್ನ ಕಂಟ್ರೋಲ್ ಮಾಡೋದ್ರೆ ಸಾಕಾಯಿತು. ಬಂದಾಗಿಂದ ಸ್ಟಾರ್ಟ್ ಮಾಡಿದೆ, 10:00ವರೆಗೆ ಟಿಫನ್ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೂ ಮುಗಿಸಿಲ್ಲ. ಅವನು ಅಳ್ತಾನೆ ಇದ್ದಾನೆ, ಹೋಗ್ತೀನಿ ಅಪ್ಪ ಜೊತೆ ಅಂತ. ಅಂದರೆ ಅವನಿಗೆ ಬೈಕಲ್ಲಿ ಹೋಗ್ಬೇಕಂದ್ರೆ ತುಂಬ ಇಷ್ಟ. ಸೊ ಹಾಗಾಗಿ ಅವನೇನು ಮಾಡ್ತಾನೆ, ಬೈಕಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಅಂತ ಅವ್ರ ಜೊತೆ ಹೋಗೋದಕ್ಕೆ ಅಳ್ತಾನೆ ಇರ್ತಾನೆ. ಸೊ ಹೇಗೋ ಹೊರಗಡೆ ಕರ್ಕೊಬಂದು ಈಗ ಅವನಿಗೆ ತಿಂಡಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಇನ್ನೂ ತಿಂಡಿ ಮಾಡಿಲ್ಲ, ಅಷ್ಟು ಇರಿಟೇಷನ್ ಮಾಡ್ತಾಯಿದ್ದಾನೆ ಅವನು. ಸೊ ಫಸ್ಟ್ ಅವನಿಗೆ ತಿನ್ನಿಸ್ಬಿಟ್ರೆ ಆಮೇಲೆ ನಾನು ನೆಮ್ಮದಿಯಾಗಿ ತಿನ್ಬೋದು. ಸೊ ಹಾಗಾಗಿ ಸೊ ಖುಷಿ ಆಯಿತು ನನಗೆ. ಪೂಜೆ ಮಾಡಿದ್ದು ಮನೇಲಿ, ಹೊರಗಡೆ ದೇವಸ್ಥಾನಕ್ಕೆ ಹೋಗಿದ್ದು. ಆ ದೇವಸ್ಥಾನ ತುಂಬ ದಿನ ನೋಡಿದ್ದೆ, ಹೋಗಬೇಕು ಅಂದ್ರೂ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನೋಡೋಣ, ಮೇ ಬಿ ಇಲ್ಲಿಗೆ ಬಂದಾಗ, ಅಂದರೆ ನಡ್ಕೊಂಡಾಗ ವ್ಯಾಕಬಲ್ ಡಿಸ್ಟೆನ್ಸ್ ಆಗಿದ್ರೆ ಹೋಗ್ಬಿಡ್ಬೋದಾಗಿತ್ತು. ಪಾಪುನ ಎತ್ಕೊಂಡು ಅಷ್ಟು ದೂರ ನಡ್ಕೊಂಡು ಹೋಗೋದಕ್ಕೆ ಆಗಲ್ಲ. ಬಸ್ಸಲ್ಲಿ ಹೋಗ್ಬೋದು, ಅಲ್ಲಿಂದ ಇಳಿದ್ಬಿಟ್ಟು ಸ್ವಲ್ಪ ದೂರ ನಡ್ಕೊಬರ್ಬೇಕಾಗುತ್ತೆ ಬಸ್ಸಲ್ಲೂ ಕೂಡ. ಸೊ ಅರಳ್ಳಿ ಹತ್ರ ಇಳ್ಕೊಂಡ್ರೆ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಬರ್ಬೇಕು ಹಿಂದಕ್ಕೆ ವಾಪಸ್ ರೋಡ್ಗೆ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಏನಾದರೂ ಹೋಗೋ ಪ್ಲ್ಯಾನ್ ಇದ್ದರೆ. ಚೆನ್ನಾಗಿದೆ ದೇವಸ್ಥಾನ, ಇಷ್ಟ ಆಯಿತು ನನಗೆ. ರಾಯರಿಗೆ ಅಲಂಕಾರ ಮಾಡಿದ್ರಲ್ಲ, ತುಂಬ ಖುಷಿ ಆಯಿತು. ಜನ ತುಂಬ ರಶ್ ಇದ್ದರು, ಆದರೂ ಚೆನ್ನಾಗೇ ದರ್ಶನ ಆಯಿತು. ಆ್ಯಂಡ್ ಇವಾಗ ಅವ್ನು ಫಸ್ಟ್ ತಿಂಡಿ ಮುಗಿಸ್ಬಿಟ್ಟು ನಾನು ತಿಂಡಿ ಮಾಡ್ಕೋಬೇಕು. ಅಮ್ಮ ಡ್ಯೂಟಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ ಪಾಪ. ಅವರು ತಿಂಡಿ ಮಾಡಿದೆ ಹಾಗೆ ಹೊರಟೋದ್ರು, ಟೈಮ್ ಆಗೋಯ್ತು ಅಂತ. ಸೊ ನನಗೆ ತಿಂಡಿ ಕಂಟಿನ್ಯೂ ಮಾಡ್ತೀನಿ. ಗಿಫ್ಟ್ ಅಂತೂ ತುಂಬ 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 ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ನಾನು ಬ್ರೇಸ್ಲೆಟ್ನ ನೋಡಿದ್ದೆ ಎಲ್ಲಿ ಅಂತ ಅಂದರೆ ರಾಮನಗರದಲ್ಲೇ ನೋಡ್ಕೊಂಬಂದಿದ್ವಿ ಲಾಸ್ಟ್ ಟೈಮ್, ನಿಮ್ಗೆ ಗೊತ್ತಿರ್ಬೋದು. ಅಕ್ಷಯ ತೃತೀಯ ದಿನ ನಾನು ಸೆಲೆಕ್ಟ್ ಮಾಡಿ ಬೇಡ ಅಂತ ಬಿಟ್ಬಿಟ್ಟು ಬಂದಿದ್ದೆ ನಾನು. ಏನಕ್ಕೆ ಅಂತ ಅಂದರೆ ಪ್ರೈಸು ತುಂಬ ಜಾಸ್ತಿ ಆಯಿತು. ನಾನು ಸಿಂಪಲ್ಲಾಗಿರೋ ಒಂದು ಬ್ರೇಸ್ಲೆಟ್ನ ಸೆಲೆಕ್ಟ್ ಮಾಡಿದ್ದೆ. ಅವರು ಪೀಸ್ ಲೆಕ್ಕ ಅಂತ ಹೇಳಿದ್ರು, ಗ್ರಾಮ್ ಲೆಕ್ಕ ಬರಲ್ಲ. ಗ್ರಾಮ್ ಅದೆಷ್ಟಿತ್ತು ಅಂದರೆ 12 ಗ್ರಾಮ್ ಅಷ್ಟೇ ಇದ್ದಿದ್ದು. ಬಟ್ ಅವರು ಪೀಸ್ ಲೆಕ್ಕಾಚಾರಕ್ಕೆ ಹೋದರೆ 2,500 ಆಗುತ್ತೆ ಅಂತ ಹೇಳಿದ್ರು. ಸೊ ಬೇಡ, ಏನಕ್ಕೆ 2,500 ಖರ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೇನು ಜಾಸ್ತಿ, ಏನು ಗೊತ್ತಾ, ಒನ್ ಟೈಮ್ ತೊಗೊತೀನಿ, ಅದು ಕ್ರೇಜ್ ಅಷ್ಟೇ.
ಅದೊಂದು 2-3 ಸರಿ ಯೂಸ್ ಮಾಡಿದ್ಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸೊ ಸುಮ್ಮನೆ ಯಾಕೆ 2,500 ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ತೊಗೊಂಡಿರಲಿಲ್ಲ. ಬಟ್ ನನಗೆ ಬ್ರೇಸ್ಲೆಟ್ ತೊಗೋಬೇಕು ಅಂತ ಆಸೆ ಇತ್ತಲ್ಲ, ಸೊ ಅವ್ರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಗಿಫ್ಟ್ನ ತೊಗೊಬಂದು ಕೊಟ್ರಲ್ಲ, ನಂಗೆ ಅದೇ ಖುಷಿ. ಆ್ಯಕ್ಚುಲಿ ನಾನು ಹೇಳ, ನನ್ನ ಗಿಫ್ಟ್ ಅನ್ನೋದಕ್ಕಿಂತ ಒಂದು ಚಾಕ್ಲೇಟ್ ತೊಗೊಬಂದು ಕೊಟ್ರು ನನಗೆ ಖುಷಿನೇ. ನಾನು ಅದರಲ್ಲಿ ಏನೂ ನಾನು ಇದು ಮಾಡಲ್ಲ. ಫಸ್ಟು ಇಯರ್ ಮಾಡಿದಾಗ ಕಾಲ್ ಚೈನ್ ಕೊಡಿಸಿದ್ರು ನೋಡಿ, ಅದು ಒಂದೇ ಟೈಮ್ ನಾನು ಅವತ್ತು ಹಾಕಿದ್ದಷ್ಟು ಬಿಟ್ಟರೆ ಮತ್ತು ನಾನು ಯೂಸೇ ಮಾಡ್ತಾಯಿಲ್ಲ. ಅದನ್ನ ಹಂಗೆ ಎತ್ತಿಟ್ಟಿದ್ದೀನಿ, ಹೊಸ ಚೈನ್ ಥರನೇ ಹಂಗೆ ಒಂದೇ ದಿನ ಅವತ್ತು ಹೆಂಗೆ ಹಾಕ್ಕೊಟ್ರು ಹಾಗೆ ಎತ್ತಿಟ್ಟಿರೋದು, ಹಾಕ್ಕೊಳ್ಳೇ ಇಲ್ಲ, ಅದು ಹಂಗೆ ಇದೆ. ಆ್ಯಂಡ್ ಇದು ಬ್ರೇಸ್ಲೆಟು ಏನಕ್ಕೆ ಅಂತ ತೊಗೋಬೇಕು ಅಂತಿದೆ ಅಂದರೆ, ಎಲ್ಲರೂ ಹೊರಗಡೆ ಹೋದರೆ ಆ ಡ್ರೆಸ್ಗಳು ಹಾಕ್ಕೊಂಡ್ರೆ, ಜೀನ್ಸ್ ಹಾಕ್ಕೊಂಡಾಗೆಲ್ಲ ಬ್ಯಾಂಗಲ್ ಹಾಕ್ಕೊಳ್ಳೋದಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಬ್ರೇಸ್ಲೆಟ್ ತೊಗೊಂಬಿಡೋಣ ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಅದನ್ನು ಫೈನಲಿ ಈಡೇರಿಸಿದ್ರು. ಸಾಕು, ಇಷ್ಟಲ್ಲೇ ಖುಷಿ. ಸ್ವಲ್ಪ ಮನೆ ಕಡೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ಗಳಿದ್ದಾವೆ, ಸೊ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ನಾನು ಸುಮ್ಮನೆ ಅಂದೆ ಏನು ಗಿಫ್ಟ್ ಕೊಡ್ತೀಯ ಅಂತ ಕೇಳ್ತಿದ್ದೆ ಅಷ್ಟೇ. ಬಟ್ ನಂಗೆ ಅದೇ ಕೊಡಲಿ ಇದೇ ಕೊಡಲಿ ಅಂತ ನನಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ನಾನು ಅವ್ರ ಮೇಲೆ. ಏನಕ್ಕೆ ಅಂದರೆ ಗೊತ್ತು ನನಗೂ ಸಿಚುವೇಶನ್ ಹೆಂಗಿದೆ ಅಂತ. ಸೊ ಇರೋ ಪ್ರಾಬ್ಲಮ್ಸಿಂದ ಆಚೆ ಬಂದರೆ ಸಾಕು ಅನ್ನೋ ಥರ ಇದೆ. ಸೊ ಅದರಿಂದ ಆಚೆ ಬಂದು ಸುಖವಾಗಿ ಜೀವನ ಮಾಡಿದ್ರೆ ಅಷ್ಟೇ ಸಾಕು ನಮಗೆ. ಸೊ ಹಾಗಾಗಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಲ್ಲ ನಾನು. ಆದರೂ ಖುಷಿ ಆಯಿತು, ಅನ್ಎಕ್ಸ್ಪೆಕ್ಟೆಡ್. ನನಗೆ ಬ್ರೇಸ್ಲೆಟ್ ತಂದು ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಮೇ ಬಿ ನಾನು ಹೆಂಗೆ ಗೆಸ್ ಮಾಡಿದ್ದೆ ಗೊತ್ತಾ, ಒಂದು ಚಾಕ್ಲೇಟ್ ತಂದು ಕೊಟ್ಬಿಡ್ತಾರೆ. ಸೊ ಓಕೆ, ಅದರಲ್ಲೇ ಇರಲಿ ಸಾಕು ನನಗಷ್ಟೇ. ನನಗೆ ಚಾಕ್ಲೇಟ್ಸ್ ಅಂದರೆ ಹೆವಿ ಇಷ್ಟ. ನಂಗೆ ಚಿಕ್ಕ ಹುಡುಗಿಯಿಂದನೂ ನಂಗೆ ಚಾಕ್ಲೇಟ್ ಅಂದರೆ ಹೆವಿ ಇಷ್ಟ. ಸೊ ನಾನು ಇಷ್ಟು ದೊಡ್ಡವಳಾದರೂ ಕೂಡ ನನಗೆ ಮಗ ಇದ್ದಾನೆ, ಆದರೂ ನಂಗೆ ಚಾಕ್ಲೇಟ್ ರೇಸ್ ಹೋಗಿಲ್ಲ. ತುಂಬ 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 ಇಷ್ಟ. ನಿಮ್ಗೆ ಗೊತ್ತಿರ್ಬೋದು, ನನ್ನ ಮಗನ ಬರ್ಡೇಲೂ ಕೂಡ ನನಗೆ ನನ್ನ ಫ್ರೆಂಡ್ಸು ಚಾಕ್ಲೇಟ್ ತಂದು ಕೊಟ್ಟರು. ಅವ್ರ ಬರ್ಡೇ ಆದರೂ ನನಗೆ ಚಾಕ್ಲೇಟ್ ತಂದು ಕೊಡ್ತಾಯಿದ್ರು, ನನ್ನ ಬರ್ಡೇ ಆದರೂ ಚಾಕ್ಲೇಟ್ ತಂದು ಕೊಡ್ತಾಯಿದ್ರು. ನನಗೆ ಅದರಲ್ಲೇ ಖುಷಿ, ನನಗೆ ಚಾಕ್ಲೇಟ್ ತಂದು ಕೊಟ್ಟರೆ ಸಾಕು ಅನ್ನೋ ಥರ. ಸೊ ಖುಷಿ ಆಯಿತು. ನಾನು ಇವಾಗ ಫಸ್ಟು ತಿಂಡಿ ಕ್ಲಿಯರ್ ಮಾಡಿಬಿಡ್ತೀನಿ. ನಾನು ತಿಂಡಿ ಮಾಡಬೇಕು, ಹೊಟ್ಟೆ ತುಂಬ ಹಸಿವಾಗ್ತಾಯಿದೆ.